ಬ್ಯಾಕ್ ಟು ಅನದರ್ ಲಾಗ್ ಆಫ್ ಅವರ್ ಜಿಯೋಪೊಲಿಟಿಕಲ್ ಸೀರೀಸ್. ಆ್ಯಂಡ್ ಇವತ್ತು ನಾವು ಪಾಕಿಸ್ತಾನ್ ಬ್ರಿಟಿಷ್ನ ಹೆಂಗೆ ಒಳಗಡೆಯಿಂದನೇ ತಿಂದ್ಬಿಡ್ತಾ ಇದೆ, ತಿಂದಾಕ್ಬಿಡಿದೆ ಅನ್ನೋ ಒಂದು ವಿಚಾರನ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಹೋಗ್ತಿದ್ವಿ. ಏನಂತ ಅಂದರೆ, ಬ್ರಿಟಿಷ್ ಅವರು ಇಂಡಿಯಾ ಬಿಟ್ಟು ಹೋಗ್ಬೇಕಾದ್ರೆ ಇಂಡಿಯಾನ 2 ಪಾರ್ಟಾಗಿ ಡಿವೈಡ್ ಮಾಡಿಬಿಟ್ಟು ಹೋದರು. ಒಂದು ಪಾಕಿಸ್ತಾನ್, ಇನ್ನೊಂದು ಇಂಡಿಯಾ. ಪಾಕಿಸ್ತಾನ ಕ್ರಿಯೇಟ್ ಮಾಡಿದ ರೀಸನ್ ಏನಂತ ಅಂದರೆ, ಇಂಡಿಯಾನ ಪ್ರತಿ ಸ್ಟೆಪ್ಪಲ್ಲೂ ಕಂಟ್ರೋಲ್ ಮಾಡ್ತಾ ಇರಬೇಕು ಅಂತ. ಬಟ್ ಏನಾಯಿತು ಅಂತ ಅಂದರೆ, ಡಿವೈಡ್ ಆದಮೇಲೆ ತುಂಬ ಜನ ಪಾಕಿಸ್ತಾನೀಸ್ ಮತ್ತು ಇಂಡಿಯನ್ಸ್ ಹೋಗಿ ಬ್ರಿಟನಲ್ಲಿ ಸೆಟ್ಲ್ ಆದರು. ಪಾಕಿಸ್ತಾನೀಸ್ ಮತ್ತು ಇಂಡಿಯನ್ಸ್ ಹೋಗಿ ಬ್ರಿಟನಲ್ಲಿ ಸೆಟ್ಲ್ ಆದ್ರಲ್ವಾ, ಏನಾಗುತ್ತೆ ಅಂತ ಅಂದರೆ, ಬ್ರಿಟನ್ಗೆ ಇಂಡಿಯನ್ಸ್ ಅವ್ರು ಕೊಟ್ಟಿರೋ ಕೊಡುಗೆಗಳೇನು ಅಂತ ಹೇಳ್ತಾ ಹೋಗೋಣ. ಹಾಗೆ ನೆಕ್ಸ್ಟ್ ಪಾಕಿಸ್ತಾನ ಅವ್ರು ಕೊಟ್ಟಿರೋ ಕೊಡುಗೆಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೈಗ್ರೇಟ್ ಆದಂತಹ ಇಂಡಿಯನ್ಸ್ದು ಬ್ರಿಟನ್ನಲ್ಲಿ ಪಾಪ್ಯುಲೇಷನ್ 3.1% ಆ್ಯಂಡ್ ಅವ್ರ GDPಗೆ ಕಾಂಟ್ರಿಬ್ಯೂಟ್ ಮಾಡೋದು 6%. ಓವರಾಲ್ 3.1% ಇಂಡಿಯನ್ಸ್ ಸೇರಿ 85 ಬಿಲಿಯನ್ ಪೌಂಡ್ಸ್ ರೆವೆನ್ಯೂನ ಪ್ರತಿ ಇಯರ್ ಜನರೇಟ್ ಮಾಡ್ತಾರೆ. ಅದ್ರ ಜೊತೆಗೆ 1.7 ಬಿಲಿಯನ್ ಪೌಂಡ್ಸ್ ಟ್ಯಾಕ್ಸ್ ರೂಪದಲ್ಲಿ ಆ ಗೌರ್ಮೆಂಟ್ಗೆ ಕಟ್ತಾರೆ. ಆ್ಯಂಡ್ ರಿಷಿ ಸುನಕ್ನ ಯಾರು ಮರೆಯೋದಕ್ಕಾಗೋದಿಲ್ಲ. ಒಂದು ಟೈಮಲ್ಲಿ ಒಳಗಡೆ ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೋಡ್ ಅಂತ ಹಾಕ್ಕೊಂಡಿರೋರ ಜಾಗದಲ್ಲಿ ಅವ್ರ ಹೆಂಡತಿ ಮತ್ತು ಅವ್ರ ನಾಯಿನ ಕರ್ಕೊಂಡು ಹೋಗ್ತಾರೆ. ಆ ಇನ್ಸಿಡೆಂಟ ಯಾರು ಮರೆಯೋಕ್ಕಾಗತ್ತೆ ಅಲ್ವಾ? ಸೊ ಅದು ಇಂಡಿಯಾ ಕೊಟ್ಟಿದ್ದು ಕೊಡುಗೆಗಳಾದರೆ, ಬ್ರಿಟನ್ಗೆ ಪಾಕಿಸ್ತಾನ ಅವ್ರು ಕೊಟ್ಟಿದ್ದ ಕೊಡುಗೆಗಳನ್ನೂ ನಾವು ನೋಟ್ ಮಾಡಲೇಬೇಕಾಗತ್ತೆ. ಯಾಕಂತ ಅಂದರೆ, ಪಾಕಿಸ್ತಾನ ಅವ್ರದ್ದು ಪಾಪ್ಯುಲೇಷನ್ 4.9, ಅಪ್ರಾಕ್ಸಿಮೇಟ್ಲಿ 5% ಆಫ್ ದೇರ್ ಪಾಪ್ಯುಲೇಷನ್. ಬಟ್ ಅವರು ಕೊಡುಗೆಗಳು GDP ಲೆಕ್ಕದಲ್ಲ, ನೀವು ಕ್ರೈಮ್ಸ್ ಲೆಕ್ಕದಲ್ಲಿ ಕೇಳಬೇಕಾಗತ್ತೆ. ಏನಂದರೆ, ಒಂದು ಡಾಕ್ಯುಮೆಂಟ್ನ ಬ್ರಿಟನ್ ಗೌರ್ಮೆಂಟ್ನ ರಿಲೀಸ್ ಮಾಡಿದೆ 2025 ಜೂನ್ 1ಗೆ. ಆ ಡಾಕ್ಯುಮೆಂಟ್ ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಆಗಿರುತ್ತೆ. 2 ಡೆಕೇಡ್ಸಿಂದ ರಿಲೀಸ್ ಮಾಡಿಲ್ದೇ ಇರೋಂತಹ ಡಾಕ್ಯುಮೆಂಟ್. ಅವರೆಲ್ಲರೂ ಹೆದರಿಕೊಂಡಿರ್ತಾರೆ ದಟ್ ನಾವೇನಾದರೂ ಇದನ್ನು ಹಾಕಿದರೆ ರೇಸಿಸಮ್ ಅನ್ನೋ ಒಂದು ಟ್ಯಾಗ್ ನಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ ಅಂತ. ಬಟ್ ಅದು 2 ಡೆಕೇಡ್ಸಿಂದ ಎಷ್ಟು ದೊಡ್ಡ ಕಾಯಿಲೆಯಾಗಿ ಅವ್ರ ಮೈಯಲ್ಲಿ ಬೆಳೆದ್ಬಿಡ್ತು ಅಂತ ಅಂದರೆ, ಅವ್ರು ಇವತ್ತು ಅದನ್ನು ಕ್ಲಾಸಿಫೈ ಮಾಡಿ ಕಿತ್ತಾಕ್ಲೇಬೇಕಂತ ಡಿಸೈಡ್ ಆಗಿದ್ದಾರೆ. ಏನಂತ ಅಂದರೆ, ಆ ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸಲ್ಲಿರೋ ಡೇಟಾ ಏನು, ಓವರ್ ದ ಪೀರಿಯಡ್ ಆಫ್ 20 years 20 ಲಕ್ಷ ಜನಕ್ಕಿಂತನೂ ಜಾಸ್ತಿ ಜನನ್ನ ಕೊಲೆ ಮಾಡಲಾಗುತ್ತೆ, ರೇಪ್ ಮಾಡಲಾಗುತ್ತೆ, ಅವ್ರ ಹತ್ರ ಎಕ್ಸ್ಟಾರ್ಷನ್ ಮಾಡಲಾಗುತ್ತೆ, ಇನ್ನೂ ತುಂಬ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಮಾಡಲಾಗುತ್ತೆ. ಯಾರ ಮೇಲೆ? ಫಾರಿನರ್ಸ್ ಮೇಲಲ್ಲ, ಅವ್ರದ್ದೇ ದೇಶದ ಪ್ರಜೆಗಳ ಮೇಲೆ. ಅವ್ರದ್ದೇ ದೇಶದ ಪ್ರಜೆಗಳು, ಅವ್ರದ್ದೇ ದೇಶದ ಚಿಕ್ಕ ಮಕ್ಕಳು ಈ ಪಾಕಿಸ್ತಾನಿ ಪ್ರಜೆಗಳಿಂದ ಸಿಕ್ಕಾಪಟ್ಟೆನೆ ಎಫೆಕ್ಟ್ ಆಗ್ತಾ ಇದ್ರು. ಸೊ ಈಗ ಬ್ರಿಟನ್ ಗೌರ್ಮೆಂಟ್ಗೆ ತಲೆಗೆ ಬಂದಿದೆ ದಟ್ ಇದನ್ನು ಹೀಗೆ ಬಿಟ್ಟರೆ ಆಗಲ್ಲ, ಈ ಕ್ಯಾನ್ಸರ್ನ ಕಟ್ ಮಾಡೇ ತೆಗಿಬೇಕು ಅಂತ. ಮೊನ್ನೆ ಅವ್ರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ದಟ್ ಸೊ ಈ ಕ್ಯಾನ್ಸರ್ನ ಕಟ್ ಮಾಡಿ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಎಲ್ಲ ಆ್ಯಕ್ಷನ್ಸ್ ಇನ್ನು ನೆಕ್ಸ್ಟ್ 1 month ಒಳಗಡೆ ರೆಡಿ ಮಾಡ್ತಾರೆ. ನೋಡೋಣ ಪಾಕಿಸ್ತಾನ ಅವ್ರನ್ನ ಯಾವ ಥರ ಹೊದ್ದು ಹೊರಗಡೆ ಆಗ್ತಾರೆ ಅಂತ. ಸೊ ಇದಾಗಿತ್ತು ಇವತ್ತಿನ ಜಿಯೋಪೊಲಿಟಿಕಲ್ ನ್ಯೂಸ್. ಇದೇ ಥರ ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸಿ ಯು ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಬಾಯ್.